Namaste. Electrical Engineering Set 1 Electrical Circuits. GATE Brilliant Tutorials. Electrical Engineering EE Set 1 Electrical Circuits. So Brilliant Tutorials Private Limited, Chennai. Brilliant Tutorials Private Limited, GATE Set 1 Electrical Engineering. So contents. So these are the contents. In 2002 ಗೊತ್ತಾಯ್ತಲ್ಲ 2002 ಸಿಲೆಬಸ್ ಆದರೂ ಕೂಡ ಕಾನ್ಸೆಪ್ಟ್ ಸೇಮ್ ಇರುತ್ತೆ ಆಯಿತಾ. ಸೊ ಸೆಟ್ 1 ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್. ಫಸ್ಟ್ ನೆಟ್ವರ್ಕ್ ಎಲಿಮೆಂಟ್ಸ್, ಕಾನ್ಸೆಪ್ಟ್ಸ್ ಆಫ್ ಐಡಿಯಲ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಸೋರ್ಸಸ್. ನೆಟ್ವರ್ಕ್ ಎಲಿಮೆಂಟ್ಸ್ ಅಂದರೆ ನೆಟ್ವರ್ಕ್ದು ಏನೆಲ್ಲ ಎಲಿಮೆಂಟ್ಸ್ ಇದೆ, resistance, inductance, capacitance. So these are the basic network elements. So concepts of ideal voltage and current sources ಅಂದರೆ ideal ಅಂತ ಹೇಳಿದ್ರೆ ಥಿಯರಿಟಿಕಲಿ ವೋಲ್ಟೇಜ್ ಮತ್ತು ಕರೆಂಟ್ ಸೋರ್ಸಸ್ದು ಕಾನ್ಸೆಪ್ಟ್ ಗೊತ್ತಾಯ್ತಲ್ಲ ಇಷ್ಟು. ಸೊ ದಿ 3 ಬೇಸಿಕ್ ಎಲಿಮೆಂಟ್ಸ್ ಆಫ್ ನೆಟ್ವರ್ಕ್ ಆರ್ ರೆಸಿಸ್ಟೆನ್ಸ್, ಇಂಡಕ್ಟೆನ್ಸ್ ಆ್ಯಂಡ್ ಕೆಪಾಸಿಟೆನ್ಸ್. So basic elements of network, there are 3 basic elements of network. So ಯಾವುದೆಲ್ಲ ಅಂತ ಹೇಳಿದ್ರೆ resistance, inductance and capacitance. First is resistance. While there is a physical and field interpretation of resistance in network, the resistance is defined as per Ohm's law. Temperature remaining constant in a uniform cross-section of wire, the potential difference across 2 points is proportional to current, the constant of proportionality being termed as resistance. ಇಲ್ಲಿ resistance ಅಂದರೆ ಏನಂದರೆ, while there is a physical and field interpretation of resistance in network, the resistance is defined as per Ohm's law. Okay. So temperature remaining constant in a uniform cross section of wire, the potential difference ಇದೆಯಲ್ಲ across 2 points is a proportional to current ಆಗಿರುತ್ತೆ. Okay, the constant of proportionality being termed as resistance. ಆ constant of proportionalityನ ನಾವು resistance ಅಂತ ಕಾಲ್ ಮಾಡ್ತೇವೆ. Okay, so temperature remaining constant ಇರುತ್ತೆ in a uniform cross section of wire ಅಲ್ಲಿ the potential difference across 2 points is proportional to current ಆಗಿರುತ್ತೆ. The constant of proportionality being termed as resistance. ಆ ಕಾನ್ಸ್ಟೆಂಟನ್ನು ನಾವೇನು ಹೇಳ್ತೇವೆ ಅಂದರೆ ರೆಸಿಸ್ಟೆನ್ಸ್ ಅಂತ ಕಾಲ್ ಮಾಡ್ತೇವೆ. ಸೊ V equal to R into I. V is potential difference across 2 points. ಅದು ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಕರೆಂಟ್ ಆಗಿರುತ್ತೆ ಗೊತ್ತಾಯ್ತಲ್ಲ. ಸೊ ಸೊ ಇಲ್ಲಿ ರೆಸಿಸ್ಟೆನ್ಸ್ ವೈರ್ ಅಂತ ಅಂದ್ಕೊಂಡ್ರೆ ದೇರ್ ಆರ್ 2 ಪಾಯಿಂಟ್ಸ್ ಎಂಡ್ಸ್ನಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 2 ಪಾಯಿಂಟ್ಸ್. ಸೊ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ದೆನ್ ವಿ ಈಕ್ವಲ್ ಟು ಆರ್ ಇಂಟು ಐ. ಆರ್ ಈಸ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ. ದಿ ರೆಸಿಸ್ಟೆನ್ಸ್ ಇನ್ ಟರ್ನ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ಮೆಟೀರಿಯಲ್ ಆ್ಯಂಡ್ ಇಟ್ಸ್ ಜಿಯೋಮೆಟ್ರಿ. ಸೊ ರೆಸಿಸ್ಟೆನ್ಸ್ ಏನಂತ ಹೇಳಿದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ನೇಚರ್ ಆಫ್ ಮೆಟೀರಿಯಲ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೊತ್ತಾಯ್ತಲ್ಲ. ಸೊ ಅದು ಆರ್ ಈಕ್ವಲ್ ಟು ರೋ ಎಲ್ ಬೈ ಎ ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದಿ ಲೆಂತ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ ರೋ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ದಟ್ ಯೂನಿಟ್ ಈಸ್ ಹೋಮ್ ಮೀಟರ್ ಆರ್ ಹೋಮ್ ಸೆಂಟಿಮೀಟರ್ ಗೊತ್ತಾಯ್ತಲ್ಲ. ಸೊ ಅಂದರೆ ಲೆಂತ್ದು ಮೀಟರ್ ಆಗಿತ್ತು, ಏರಿಯಾ ಈಸ್ ಮೀಟ್ರ್ ಸ್ಕ್ವೇರ್. ದೆನ್ ರೋ ಏನಾಗುತ್ತೆ, ಸೊ ಹೋಮ್ ಮೀಟರ್ ಆಗುತ್ತೆ.
ಅಂದರೆ ಹೇಗೆ ಅಂದರೆ, ಸೊ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ಈಸ್ ಇನ್ ಹೋಮ್ ಅಂತ ಗೊತ್ತಿದೆ ಅಲ್ವಾ, ಆರ್ ಈಸ್ ಇನ್ ಹೋಮ್. ಸೊ ರೋ ಆರ್ ಈಕ್ವಲ್ ಟು ರೋ ಎಲ್ ಬೈ ಎ. ಎಲ್ ಅಂತ ಹೇಳಿದ್ರೆ ಏರಿಯಾ ಆಫ್ ಕ್ರಾಸ್ ಲೆಂತ್ ಆಫ್ ದಿ ಮೆಟೀರಿಯಲ್, ಆ್ಯಂಡ್ ಎ ಈಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ವೈಯರ್. ರೋ ಈಸ್ ಅ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ. ದೆನ್ ರೋ ಈಕ್ವಲ್ ಟು ಆರ್ ಇಂಟು ಎ ಡಿವೈಡೆಡ್ ಬೈ ಎಲ್. ಆರ್ ಅಂತ ಹೇಳಿದ್ರೆ ಹೋಮ್, ಏರಿಯಾ ಈಸ್ ಮೀಟರ್ ಸ್ಕ್ವೇರ್ ಆ್ಯಂಡ್ ಎಲ್ ಈಸ್ ಇನ್ ಮೀಟರ್. ಎಮ್ ಕ್ಯಾನ್ಸಲ್ ಆಗುತ್ತೆ. ಸೊ ರೋ ಆರ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆರ್ ರೆಸಿಸ್ಟಿವಿಟಿ ಈಸ್ ಇನ್ ಹೋಮ್ ಮೀಟರ್, ಆರ್ ಇನ್ ಸೆಂಟಿಮೀಟರಲ್ಲಿದ್ದರೆ ಸೆಂಟಿಮೀಟರ್. ದಿ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್ ಈಸ್ ಕಂಡಕ್ಟೆನ್ಸ್ ಜಿ. ಸೊ ಆ್ಯಕ್ಚುಲಿ ರೆಸಿಸ್ಟೆನ್ಸಿಗೆ ರೆಸಿಪ್ರೊಕಲ್ ಮಾಡಿದರೆ, ಸೊ ಜಿ ಅಂತ ಹೇಳಿದ್ರೆ ಕಂಡಕ್ಟೆನ್ಸ್ ಈಸ್ ರೆಸಿಪ್ರೊಕಲ್ ಆಫ್ ದಿ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸಿಗೆ ಹೋಮ್ ಅಂತ ಇದೆ ಅಲ್ವಾ, ಸೊ ಕಂಡಕ್ಟೆನ್ಸಿಗೆ ಸೆಮೆನ್ ಆರ್ ಮೂವ್, ಇದಕ್ಕೆ ಮೂವ್ ಅಂತ ಕಾಲ್ ಮಾಡ್ತಾರೆ, ಅಥವಾ ಸೆಮೆನ್ಸ್ ಅಂತ ಯೂನಿಟ್ ಅದರದ್ದು. ಸೆಮೆನ್ಸ್ ಆಲ್ಸೋ ಟರ್ಮ್ಡ್ ಆಸ್ ಮೂವ್ ಅಂತ. ಓಕೆ, ಎಸ್ ಐ ಯೂನಿಟಲ್ಲಿ ದಿ ಇನ್ವರ್ಸ್ ಆಫ್ ರೆಸಿಸ್ಟೆನ್ಸ್ ಇಸ್ ಕಂಡಕ್ಟೆನ್ಸ್, ಅಂದರೆ ರೆಸಿಸ್ಟೆನ್ಸ್ ಇದಕ್ಕೆ ಇನ್ವರ್ಸ್ ಮಾಡಿದರೆ ಇದು ಕಂಡಕ್ಟೆನ್ಸ್. ಇನ್ನು ಎಸ್ ಐ ಯೂನಿಟಲ್ಲಿ ಅದಕ್ಕೆ ಮೂವ್ ಅಥವಾ ಸೈಮೆನ್ಸ್ ಅಂತ ಹೇಳ್ತಾರೆ. ಓಕೆ, ಆಸ್ ಕರೆಂಟ್ ಈಸ್ ಅ ಫ್ಲೋ ಆಫ್ ಚಾರ್ಜ್ ಅಕ್ರಾಸ್ ಎ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಇನ್ ಯೂನಿಟ್ ಟೈಮ್, ಹೋಮ್ಸ್ ಲಾ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಈಸ್, ಅವಾಗ ಏನಾಗುತ್ತೆ ಅಂದರೆ, ಸೊ ವಿ ಈಕ್ವಲ್ ಟು ಆರ್ ಅಂತ ಇದೆ ಅಲ್ವಾ. ಎ ಕರೆಂಟ್ ಈಸ್ ಅ ಫ್ಲೋಯಿಂಗ್ ಆಫ್ ಚಾರ್ಜ್ ಅಕ್ರಾಸ್ ಎ ಕ್ರಾಸ್ ಸೆಕ್ಷನ್ ಆಫ್ ಕಂಡಕ್ಟರ್ ಇನ್ ಯೂನಿಟ್ ಟೈಮ್, ಅಂದರೆ ಒನ್ ಸೆಕೆಂಡಲ್ಲಿ. ಓಕೆ, ಅವಾಗೇನಾಗುತ್ತೆ, ಹೋಮ್ಸ್ ಲಾ ಇನ್ ಟರ್ಮ್ಸ್ ಆಫ್ ಚಾರ್ಜ್ ಈಸ್ ವಿ ಈಕ್ವಲ್ ಟು ಆರ್, ಇಲ್ಲಿ ಹೇಗಿದೆ ಹಾಗೆ ಬರೀರಿ. ಐ ಅಂತ ಹೇಳಿದ್ರೆ ಐ ಈಕ್ವಲ್ ಟು ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅಂದರೆ ನಮಗೆ ಚಾರ್ಜ್ ಅಂದರೆ ಗೊತ್ತಿದೆ, ಚಾರ್ಜ್ ಈಕ್ವಲ್ ಟು ಕರೆಂಟ್ ಇಂಟು ಪ್ರಾಡಕ್ಟ್ ಆಫ್ ಕರೆಂಟ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಅಲ್ವಾ, ಐ ಇಂಟು ಟಿ ಅಂತ. ದೆನ್ ಐ ಈಕ್ವಲ್ ಟು ಕ್ಯೂ ಬೈ ಟಿ. ಸೊ ಸ್ಮಾಲ್ ಐ ಇಟ್ ರೆಪ್ರೆಸೆಂಟ್ ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ ಆಫ್ ಕರೆಂಟ್, ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಅದನ್ನು ಐ ಪ್ಲೇಸಿಗೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಆಯಿತು. ಓಕೆ, ದೆನ್ ಡಿ ಕ್ಯೂ ಬೈ ಡಿ ಟಿ ಈಸ್ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಂತ. ಸೊ ಟೆಂಪ್ರೇಚರ್ ಹ್ಯಾಸ್ ಎ ಗ್ರೇಟ್ ಎಫೆಕ್ಟ್ ಆಫ್ ರೆಸಿಸ್ಟೆನ್ಸ್, ಇಟ್ಸ್ ವ್ಯಾಲ್ಯೂ increasing with increasing temperature called positive temperature coefficient of resistance. ಈಗ ಟೆಂಪ್ರೇಚರ್ ಹ್ಯಾಸ್ ಎ ಗ್ರೇಟ್ ಎಫೆಕ್ಟ್ ಆನ್ ರೆಸಿಸ್ಟೆನ್ಸ್. ಈಗ ಟೆಂಪ್ರೇಚರ್ ಏನಾಗುತ್ತೆ, ರೆಸಿಸ್ಟೆನ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿದೆ, ಗ್ರೇಟ್ ಎಫೆಕ್ಟ್. ಅದರದ್ದು ವ್ಯಾಲ್ಯೂ ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ, ಇನ್ಕ್ರೀಸಿಂಗ್ ವಿತ್ ಇನ್ಕ್ರೀಸಿಂಗ್ ಆಫ್ ಟೆಂಪ್ರೇಚರ್ ಕಾಲ್ಡ್ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ ಅದಕ್ಕೆ. ಸಪೋಸ್ ಅದು ಡಿಕ್ರೀಸಿಂಗ್ ರೆಸಿಸ್ಟೆನ್ಸ್ ಇಸ್ ಕಾಲ್ಡ್ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಅಂದರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆಗಿದ್ದರೆ, ಸೊ ಟೆಂಪ್ರೇಚರ್ ಈಸ್ ಆಲ್ಸೋ ಇನ್ಕ್ರೀಸ್. ಅಲ್ಲಿಗೆ ನಾವು ಅದನ್ನು ಏನಂತ ಕಾಲ್ ಮಾಡ್ತೀವಿ ಅಂದರೆ ಪಾಸಿಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕಾಲ್ ಮಾಡ್ತೀವಿ. ಸಪೋಸ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಡಿಕ್ರೀಸ್ ಆಗಿತ್ತು ಅಂತ ಹೇಳಿದ್ರೆ, ಸೊ ವಿ ಕಾಲ್ ಇಟ್ ಆ್ಯಸ್ ನೆಗೆಟಿವ್ ಟೆಂಪ್ರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಕಾಲ್ ಮಾಡ್ತೀವಿ. ಗೊತ್ತಾಯ್ತಲ್ಲ. Temperature has a great effect on resistance. Its value increasing with increase of temperature called a positive temperature coefficient of resistance, and decreasing resistance is called negative temperature coefficient of resistance. Okay. In a resistance, power is dissipated in the form of heat. Resistance alli power anna navenu helthivi, power is dissipated in the form of heat. ಈಗ ರೆಸಿಸ್ಟೆನ್ಸ್ನಲ್ಲಿ ಪವರ್ ಈಗ ಅಪ್ಲೈ ಮಾಡಿರ್ತೇವೆ, ಕರೆಂಟ್ ಫ್ಲೋ ಆಗುತ್ತೆ, ಸೊ ವೋಲ್ಟೇಜ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ ಅಲ್ಲಿ. ಸೊ ರೆಸಿಸ್ಟೆನ್ಸ್ ಇವಾಗ ಟೆಂಪ್ರೇಚರ್ ಬಂದಿರುತ್ತೆ ಅದರಲ್ಲಿ. ಓಕೆ, ಸೊ ಅಲ್ಲಿ ಪವರ್ ಡೆಸಿಪೇಟೆಡ್ ಇನ್ ದಿ ಫಾರ್ಮ್ ಆಫ್ ಹೀಟ್. ಸೊ ಹೀಟಿಂದ ಏನಾಗುತ್ತೆ, ಪವರ್ ಡೆಸಿಪೇಟ್ ಆಗುತ್ತೆ. ಸೊ ಅವಾಗ ಅದರ ಫಾರ್ಮುಲಾ ಏನಾಗುತ್ತೆ, ಪಿ ಈಕ್ವಲ್ ಟು ವಿ ಇಂಟು ಐ. ಅದರ್ವೈಸ್ ವಿ ಮತ್ತು ಐಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಪಿ ಈಕ್ವಲ್ ಟು ವಿ ಇಂಟು ಐ. ಇದು ಡಿ ಸಿ ಸರ್ಕ್ಯೂಟ್ ಆದರೆ ಗೊತ್ತಾಯ್ತಲ್ಲ. ಎ ಸಿ ಸರ್ಕ್ಯೂಟಲ್ಲಿ ಫಾರ್ಮುಲಾ ಚೇಂಜ್ ಆಗುತ್ತೆ. ಸೊ ವಿ ಹಾಗೆ ಇದ್ಕೊಳ್ಳಿ. ಐ ಅಂದರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ, ಗೊತ್ತಾಯ್ತಲ್ಲ. ಐ ಈಸ್ ವಿ ಬೈ ಆರ್, ವಿ ಡಿವೈಡೆಡ್ ಬೈ ಆರ್ ಅಂತ ಹಾಕೋಣ. ದಿಸ್ ಐ ಈಕ್ವಲ್ ಟು ವಿ ಬೈ ಆರ್. ಸೊ ವಿ ಏನಾಗುತ್ತೆ, ವಿ ಸ್ಕ್ವೇರ್ ಬೈ ಆರ್.
ಸೊ ವಿ ಸ್ಕ್ವೇರ್ ಬೈ ಆರ್ ಒಂದಾಯ್ತಲ್ಲ. ಅನದರ್ ಫಾರ್ಮುಲಾ ವಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ, ಆರ್ ಇಂಟು ಐ ಅಂತ. ಆರ್ ಇಂಟು ಐ, ಇಲ್ಲಿ ಒಂದು ಆಲ್ರೆಡಿ ಐ ಇದೆ. ಸೊ ಇವಾಗ ಏನಾಯಿತು, ಐ ಸ್ಕ್ವೇರ್ ಆರ್ ಅಂತ ಆಯಿತು. ಐ ಸ್ಕ್ವೇರ್ ಆರ್ ಆಗುತ್ತೆ. ಇದು ವ್ಯಾಟ್ಸ್. ಪವರ್ ಯೂನಿಟ್ ಇಸ್ ಇನ್ ವ್ಯಾಟ್. ಸೊ ದೆರ್ ಆರ್ 3 ಫಾರ್ಮುಲಾಸ್ ಇನ್ ಡಿ ಸಿ ಪವರ್ ಸಪ್ಲೈನಲ್ಲಿ, ಡಿ ಸಿ ಪವರ್. ಓಕೆ, ಪಿ ಈಕ್ವಲ್ ಟು ವಿ ಐ ಒನ್ ಫಾರ್ಮುಲಾ, and v square by r another formula, I square r another formula. From Ohm's law, we have noted that the flow of current across a resistor causes voltage difference. Along the direction of current, there is voltage drop, and against it is voltage rise. And from Ohm's law, R equal to V by I. R equal to V by I. ಅದು ಇದು ಕೂಡ Ohm's law ಆಗುತ್ತೆ. V is directly proportional to I. So we have noted that flow of current across a resistor causes voltage difference. ಸೊ ಈಗ ಇಲ್ಲಿ ರೆಸಿಸ್ಟೆನ್ಸ್ ಇದೆ ಅಲ್ವಾ, ಇಲ್ಲಿ ನಾವು ಅಪ್ಲೈ ಮಾಡಿರ್ತೇವೆ. ಓಕೆ, ಇಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಕರೆಂಟ್ ಈಗ ಫ್ಲೋ ಆಯಿತು. ಇಲ್ಲಿ ರೆಸಿಸ್ಟೆನ್ಸ್ ಆರ್ ಇದೆ. ಕರೆಂಟ್ ಎಂಟರ್ ಆಗೋದನ್ನು ನಾವು ಪಾಸಿಟಿವ್ ಟರ್ಮಿನಲ್ ಆಫ್ ದಿ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಕರೆಂಟ್ ಲೀವಿಂಗ್ ಆಗೋದನ್ನು ನೆಗೆಟಿವ್ ಟರ್ಮಿನಲ್ ಆಫ್ ದಿ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಈಗ ಇಲ್ಲಿ ವೋಲ್ಟೇಜ್ ಡ್ರಾಪ್ ಆಗುತ್ತೆ, ಗೊತ್ತಾಯ್ತಲ್ಲ. ಅದರಲ್ಲಿ ರೈಸ್ ಇನ್ ವೋಲ್ಟೇಜ್ ಮತ್ತು ಡಿಫರೆನ್ಸ್ ಕೂಡ ಬರುತ್ತೆ. ರೈಸ್ ಇನ್ ವೋಲ್ಟೇಜ್, ಫಾಲ್ ಇನ್ ಡ್ರಾಪ್ ವೋಲ್ಟೇಜ್, ಫಾಲ್ ಇನ್ ವೋಲ್ಟೇಜ್ ಅಂತ ಬರುತ್ತೆ, ಗೊತ್ತಾಯ್ತಲ್ಲ. ಸೊ ಈಗ ಅಲಾಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಥರ ಇದೆ ನೋಡ್ಕೋಬೇಕು. ಪಾಸಿಟಿವ್ ಟರ್ಮಿನಲಲ್ಲಿ ಎಂಟರ್ ಆಗಿದೆಯಾ, ನೆಗೆಟಿವ್ ಟರ್ಮಿನಲಲ್ಲಿ ಎಂಟರ್ ಆಗಿದೆಯಾ ಕರೆಂಟ್ ಅಂತ ನೋಡ್ಕೋಬೇಕು. ಡೈರೆಕ್ಷನ್ ಆಫ್ ದಿ ಕರೆಂಟ್. Along the direction of current, there is voltage drop, and against it is voltage rise. ಸೊ ಈಗ ಡೈರೆಕ್ಷನ್ ಆಫ್ ಕರೆಂಟ್ ನೋಡಿಕೊಂಡು ಇದರಲ್ಲಿ ವೋಲ್ಟೇಜ್ ಡ್ರಾಪ್ ಆಗಿದೆಯಾ ಮತ್ತು ಅಥವಾ ವೋಲ್ಟೇಜ್ ರೈಸ್ ಆಗಿದೆಯಾ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಫಾರ್ ಎ ವೋಲ್ಟೇಜ್ ಡ್ರಾಪ್, ಕರೆಂಟ್ ಎಂಟರಿಂಗ್ ದಿ ರೆಸಿಸ್ಟೆನ್ಸ್ ಟರ್ಮಿನಲ್ ಈಸ್ ಪ್ಲಸ್ ಆ್ಯಂಡ್ ಲೀವಿಂಗ್ ಈಸ್ ಮೈನಸ್. ಅಂದರೆ ಈಗ ವೋಲ್ಟೇಜ್ ಡ್ರಾಪ್ ಆಗಿದೆ ಅಂತ ಹೇಳಬೇಕಂದ್ರೆ, ಈಗ ರೆಸಿಸ್ಟರಲ್ಲಿ ಕರೆಂಟ್ ಪಾಸಿಟಿವ್ ಟರ್ಮಿನಲ್ಗೆ ಎಂಟರ್ ಆಯಿತು ಅಂತ ಹೇಳಿದ್ರೆ, ಎಂಟರ್ ಆಗಿ ಮತ್ತು ನೆಗೆಟಿವ್ ಟರ್ಮಿನಲಲ್ಲಿ ಲೀವ್ ಆಗಿದೆ ಅಂತ ಹೇಳಿದ್ರೆ, ಸೊ ದಿಸ್ ಈಸ್ ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೇವೆ ಇದನ್ನು. ಸೊ ವೋಲ್ಟೇಜ್ ಏನಾಯ್ತು, ಇಲ್ಲಿ ಡ್ರಾಪ್ ಆಗ್ತಾ ಇದೆ. ಅಂದರೆ ಕರೆಂಟ್ ರೆಸಿಸ್ಟೆನ್ಸಲ್ಲಿ ಸೊ ಪಾಸಿಟಿವ್ ಟರ್ಮಿನಲಲ್ಲಿ ಎಂಟರ್ ಆಗಿ ನೆಗೆಟಿವ್ ಟರ್ಮಿನಲಲ್ಲಿ ಲೀವ್ ಆಗಿದೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಬರುವಂಥ ವೋಲ್ಟೇಜನ್ನ ನಾವು ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೇವೆ, ಗೊತ್ತಾಯ್ತಲ್ಲ. ನೆಕ್ಸ್ಟ್, ವೋಲ್ಟೇಜ್ ರೈಸಸ್ ಅಗೇನ್ಸ್ಟ್ ದಿ ಡೈರೆಕ್ಷನ್ ಆಫ್ ಕರೆಂಟ್. ಸೊ ಇನ್ ಎ ರೆಸಿಸ್ಟೆನ್ಸ್ ಪ್ಲಸ್ ಟು ಮೈನಸ್ ಇಸ್ ವೋಲ್ಟೇಜ್ ಡ್ರಾಪ್ ಆ್ಯಂಡ್ ಮೈನಸ್ ಟು ಪ್ಲಸ್ ಇಸ್ ವೋಲ್ಟೇಜ್ ರೈಸ್. ವೋಲ್ಟೇಜ್ ರೈಸಸ್ ಅಗೇನ್ಸ್ಟ್ ದಿ ಡೈರೆಕ್ಷನ್ ಆಫ್ ದಿ ಕರೆಂಟ್. ಈಗ ವೋಲ್ಟೇಜ್ ರೈಸ್ ಅಂತ ಹೇಳಿದ್ರೆ, ಈಗ ಕರೆಂಟ್ ಏನಾಗಬೇಕು, ರೆಸಿಸ್ಟೆನ್ಸಲ್ಲಿ ನೆಗೆಟಿವ್ ಟರ್ಮಿನಲಲ್ಲಿ ಎಂಟರ್ ಆಗಿ ಪಾಸಿಟಿವ್ ಟರ್ಮಿನಲಲ್ಲಿ ಲೀವ್ ಆದರೆ ಅದನ್ನು ನಾವು ವೋಲ್ಟೇಜ್ ರೈಸ್ ಅಂತ ಹೇಳ್ತೀವಿ. ಅಲ್ಲಿಗೆ ಕರೆಂಟ್ ಪ್ಲಸ್ ಟು ಮೈನಸ್ ಅಂದರೆ ರೆಸಿಸ್ಟೆನ್ಸ್ ಟರ್ಮಿನಲಲ್ಲಿ ಪ್ಲಸ್ ಟು ಮೈನಸ್ ಹೋಯಿತು ಅಂದರೆ ದಿಸ್ ಈಸ್ ಫಾರ್ ವೋಲ್ಟೇಜ್ ಡ್ರಾಪ್. ಕರೆಂಟ್ ಎಂಟರಿಂಗ್ ನೆಗೆಟಿವ್ ಟರ್ಮಿನಲ್ ಟು ಲೀವ್ ಆಗೋದು ಪಾಸಿಟಿವ್ ಟರ್ಮಿನಲ್ ಅಂತ ಹೇಳಿದ್ರೆ ದಿಸ್ ಇಸ್ ವೋಲ್ಟೇಜ್ ರೈಸ್ ಅಂತ, ಗೊತ್ತಾಯ್ತಲ್ಲ. ಸೊ ಕರೆಂಟ್ ಎಂಟರಿಂಗ್ ದಿ ರೆಸಿಸ್ಟರ್ ಟರ್ಮಿನಲ್ is plus and leaving is minus, so then that voltage we call it as voltage drop anta. For a voltage drop, current entering the resistance terminal is plus and leaving is minus. Voltage rises anta ಹೇಳಿದ್ರೆ the direction of current ಏನಾಗುತ್ತೆ, opposite ಆಗುತ್ತೆ, against ಆಗುತ್ತೆ, ಅದಕ್ಕೆ opposite. ಅಂದರೆ ನೆಗೆಟಿವ್ ಟರ್ಮಿನಲಲ್ಲಿ ಎಂಟರ್ ಆಗಿ ಪಾಸಿಟಿವ್ ಟರ್ಮಿನಲಲ್ಲಿ ಲೀವ್ ಆಯಿತು ಅಂದರೆ ಕರೆಂಟ್, ಸೊ ಅದನ್ನು ವೋಲ್ಟೇಜ್ ರೈಸ್ ಅಂತ ಹೇಳ್ತೀವಿ. ಸೊ ಇನ್ ಎ ರೆಸಿಸ್ಟೆನ್ಸ್ ಪ್ಲಸ್ ಟು ಮೈನಸ್ ಈಸ್ ವೋಲ್ಟೇಜ್ ಡ್ರಾಪ್ ಆ್ಯಂಡ್ ಮೈನಸ್ ಟು ಪ್ಲಸ್ ಈಸ್ ವೋಲ್ಟೇಜ್ ರೈಸ್ ಅಂತ. ಅಲ್ಲಿಗೆ ನಾವು ಕನ್ಸಿಡರ್ ಮಾಡ್ಕೋಬೇಕು ಏನಂತ ಹೇಳಿದ್ರೆ, ರೆಸಿಸ್ಟೆನ್ಸಿಗೆ ಆ್ಯಕ್ಚುಲಿ ಪೊಲ್ಯಾರಿಟಿ ಇಲ್ಲ, ಆಯಿತಾ. ರೆಸಿಸ್ಟೆನ್ಸಿಗೆ ನೋ ಪೊಲ್ಯಾರಿಟಿ. ಕರೆಂಟ್ ಎಂಟರ್ ಆಗೋ ಟರ್ಮಿನಲ್ನ ಪ್ಲಸ್ ಅಂತ ಕನ್ಸಿಡರ್ ಮಾಡ್ತೇವೆ, ಲೀವಿಂಗ್ ಆಗೋ ಟರ್ಮಿನಲ್ನ ಮೈನಸ್ ಅಂತ ಕನ್ಸಿಡರ್ ಮಾಡ್ತೇವೆ ಜನರಲ್ ಆಗಿ. ಓಕೆ, ಇಲ್ಲಿ ಎಂಟರ್ ಆಗಿ ಲೀವ್ ಆಯಿತು ಕರೆಂಟ್ ಅಂತ ಹೇಳಿದ್ರೆ ಸೊ ಇದನ್ನು ವೋಲ್ಟೇಜ್ ಡ್ರಾಪ್ ಅಂತ ಹೇಳ್ತೇವೆ.
ಮತ್ತು ಇಲ್ಲಿ ಸಪೋಸ್ ನಾವು KVL KCL ಏನಾರು ಅಪ್ಲೈ ಮಾಡುವಾಗ ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಇಲ್ಲಿ ಪ್ಲಸ್ ಮೈನಸ್ ಅಂತಲೇ ಇರುತ್ತೆ. ಕರೆಂಟ್ ಇವಾಗ ಇಲ್ಲಿ ಹೀಗೆ ಎಂಟರ್ ಆಯಿತು, ನೆಗೆಟಿವ್ ಟರ್ಮಿನಲ್ ಎಂಟರ್ ಆಯಿತು, ಪಾಸಿಟಿವ್ ಟರ್ಮಿನಲಲ್ಲಿ ಲೀವ್ ಆಯಿತು ಅಂತ ಹೇಳಿದ್ರೆ ಇದನ್ನು ವೋಲ್ಟೇಜ್ ರೈಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? From equation number 1, we see that the relationship between voltage and current in a resistor is linear. ಅಲ್ಲಿಗೆ ರಿಲೇಷನ್ಶಿಪ್ ನೋಡಬೇಕು ಇದೆರಡರದ್ದು. ಯಾವುದ್ರದ್ದು? ವೋಲ್ಟೇಜ್ ಮತ್ತು ಕರೆಂಟ್ದು ರಿಲೇಷನ್ಶಿಪ್ ನೋಡಿದ್ರೆ ಅದು ಲೀನಿಯರ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಅಂದರೆ ಸ್ಟ್ರೈಟ್ ಲೈನ್. ಈಗ ಕರೆಂಟ್ ಮತ್ತು ವೋಲ್ಟೇಜ್ದು ರಿಲೇಷನ್ಶಿಪ್ ನೋಡಬೇಕಂದ್ರೆ ಅದರದ್ದು ನಾವು ಗ್ರಾಫಲ್ಲಿ ಪ್ಲಾಟ್ ಮಾಡಬೇಕು. ಅಂದರೆ ರೀಡಿಂಗ್ಸ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀವಲ್ಲ, ರೀಡಿಂಗ್ಸ್ನ ಸೈಮಲ್ಟೇನಿಯಸ್ಲಿ ನೋಟ್ ಡೌನ್ ಮಾಡಿಕೊಂಡು ಗ್ರಾಫಲ್ಲಿ ಪ್ಲಾಟ್ ಮಾಡಿದಾಗ ಸೊ ನಮ್ಗೆ ಏನಾಗುತ್ತೆ, ವೋಲ್ಟೇಜ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಕರೆಂಟು ಕೂಡ ಇನ್ಕ್ರೀಸ್ ಆಗುತ್ತೆ. ಅವಾಗ ನಾವು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಂಡು ಹೋಗಬೇಕು. ನೋಟ್ ಡೌನ್ ಮಾಡಿರ್ತೀವಿ, ಅದನ್ನು ಪ್ಲಾಟಲ್ಲಿ ಸೊ ಬರೆದು ಅದನ್ನು ಪ್ಲಾಟ್ ಮಾಡಬೇಕು. ಆವಾಗ ನಮಗೆ ಇದು ಲೀನಿಯರ್ ಆಗಿದೆ. ಲೀನಿಯರ್ ಅಂತ ಹೇಳಿದ್ರೆ ಎರಡೂ ಪ್ರಪೋರ್ಷನಲ್ ಆಗಿರುತ್ತೆ, ಇದು ಇನ್ಕ್ರೀಸಿಂಗ್ ಅದು ಇನ್ಕ್ರೀಸಿಂಗ್. ಇಟ್ ಈಸ್ ದಿ ಈಕ್ವೇಷನ್ ಆಫ್ ಎ ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಒರಿಜಿನ್. ಸೊ ಅದು ಲೀನಿಯರ್ ಅಂತ ಹೇಳಿದ್ರೆ ಇದು ಸ್ಟ್ರೈಟ್ ಲೈನ್ ಥರ. ಗೊತ್ತಾಯ್ತಲ್ಲ? ಪಾಸಿಂಗ್ ಥ್ರೂ ದಿ ಒರಿಜಿನ್ ಅಂತ ಹೇಳಿದ್ರೆ 0 ಇಂದ ಪಾಸ್ ಆಗಿದೆ. ದಿ ಸ್ಲೋಪ್ ಆಫ್ ದಿ ಸ್ಟ್ರೈಟ್ ಲೈನ್ ಈಸ್ ದಿ ಕಂಡಕ್ಟೆನ್ಸ್ G. ಅಲ್ಲಿಗೆ ಇದರದ್ದು ಇದು ರೆಸಿಸ್ಟೆನ್ಸ್, ಇದರದ್ದು ಸ್ಲೋಪ್ ಏನು ಅಂತ ಹೇಳಿದ್ರೆ ಸೊ dy/dt. ಅಂದರೆ ದಿಸ್ ಈಸ್ ಪ್ಯಾರಲಲ್ ಟು ವೈ ಆಕ್ಸಿಸ್. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸೊ dy/dt ಅಂತನಾದರೂ ಹೇಳ್ಬೋದು ಅಥವಾ dy/dx ಅಂತನಾದರೂ ಹೇಳ್ಬೋದು. ಓಕೆ, dy/dx. ಸೊ ಇದು ವೈ ಆಕ್ಸಿಸ್ಸು, ಇದು ಎಕ್ಸ್ ಆಕ್ಸಿಸ್. dy ಅಂತ ಹೇಳಿದ್ರೆ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂತ, ಅಂದರೆ ಡಿಫ್ರೆನ್ಷಿಯಲ್ ಲೆಂತ್. ಇದು ಕೂಡ ಡಿಫ್ರೆನ್ಷಿಯಲ್ ಲೆಂತ್, ಸ್ಮಾಲ್ ಎಲಿಮೆಂಟಲ್ ಅದು. ಗೊತ್ತಾಯ್ತಲ್ಲ? ಅದಕ್ಕೆ ರೇಟ್ ಆಫ್ ಚೇಂಜ್ ಆಫ್ ಅದರ ಬದಲು ಅದನ್ನು ನಾವು ಸ್ಮಾಲ್ ಎಲಿಮೆಂಟಲ್ ಲೆಂತ್ ಅಂತ ಕನ್ಸಿಡರ್ ಮಾಡೋದು ಬೆಟರ್ ಇಲ್ಲಿ. ಗೊತ್ತಾಯ್ತಲ್ಲ? ಅಲ್ಲಿ ಏನೋ I = dq/dt ಇರೋದಕ್ಕೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಅಥವಾ ರೇಟ್ ಆಫ್ ಚೇಂಜ್ ಆಫ್ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿದ್ದಾಯಿತು. ಬಟ್ ಇನ್ ದಿಸ್ ಕೇಸಲ್ಲಿ dy/dx ಈಸ್ ಸ್ಮಾಲ್ ಎಲಿಮೆಂಟಲ್ ಲೆಂತ್ ಚೇಂಜ್ ಆಗಿರೋದು. ಗೊತ್ತಾಯ್ತಲ್ಲ? ಸೊ ಅದರ್ವೈಸ್ dy ಅಂತ ಹೇಳಿದ್ರೇನು di ಅಂತ, ಅಂದರೆ ವೈ ಆಕ್ಸಿಸ್ ಅಂದ್ರೇನು ಐ ಅಲ್ವಾ? ವೈ ಪ್ಲೇಸಲ್ಲಿ ಐ ಹಾಕ್ಕೊಳ್ಳಿ. ಎಕ್ಸ್ ಆಕ್ಸಿಸ್, ದಿಸ್ ಈಸ್ ಫಾರ್ ಎಕ್ಸ್ ಆಕ್ಸಿಸ್, ಹಾರಿಜಾಂಟಲ್ ಇರೋದು ಎಕ್ಸ್ ಆಕ್ಸಿಸ್. ಎಕ್ಸ್ ಆಕ್ಸಿಸಲ್ಲಿ ಏನಿದೆ? ವಿ ಇದೆ. ಸೊ ಎಕ್ಸ್ ಪ್ಲೇಸಲ್ಲಿ ವಿ ಹಾಕ್ಕೊಳ್ಳಿ. di/dv. ಓಕೆ, ಸೊ I/V ಅಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ ಬೈ ಹೋಮ್ಸ್ ಲಾ R = V/I. ಸೊ I/V ಅಂತ ಹೇಳಿದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/R ಅಂತ ಬರುತ್ತೆ. 1/R ಅಂತ ಹೇಳಿದ್ರೆ ಏನು? ಕಂಡಕ್ಟೆನ್ಸ್. ಕಂಡಕ್ಟೆನ್ಸ್ ಇಸ್ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟೆನ್ಸ್. In the study of load lines in diodes and transistors, we come across negative slope current increasing or decreasing voltage. In the study of load lines in diodes and transistors ಅಲ್ಲಿ ಏನಾಗುತ್ತೆ ಅಂದರೆ ಈ ಸ್ಲೋಪ್ ಇದೆಯಲ್ಲ ಅದು ನೆಗೆಟಿವ್ ಸ್ಲೋಪ್ ಬರುತ್ತೆ. ಗೊತ್ತಾಯ್ತಲ್ಲ? ಕರೆಂಟ್ ಇನ್ಕ್ರೀಸಿಂಗ್ ಫಾರ್ ಡಿಕ್ರೀಸಿಂಗ್ ವೋಲ್ಟೇಜ್, ಅಂದರೆ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಇದ್ರೆ ಈ ಸೈಡ್ ವೋಲ್ಟೇಜ್ ಡಿಕ್ರೀಸ್ ಆಗ್ತಾ ಇದೆ, ಕರೆಂಟ್ ಇನ್ಕ್ರೀಸ್ ಆಗ್ತಾ ಇರ್ತದೆ. ಗೊತ್ತಾಯ್ತಲ್ಲ? ಫಾರ್ ಯಾವ ಕೇಸಲ್ಲಿ? ಡಯೋಡ್ ಕೇಸಲ್ಲಿ, ಟ್ರಾನ್ಸಿಸ್ಟರ್ ಕೇಸಲ್ಲಿ ಸೊ ಆಪೋಸಿಟ್ ಆಗಿರುತ್ತೆ. ಸೊ ರಿಮೆಂಬರ್ ದಿಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.